ಜೈ ಶ್ರೀರಾಮ್. ನಮಸ್ಕಾರ ಎಲ್ಲ ನಮ್ಮ ಮಂದಿಗೆ. ದಿವಸ ಡ್ಯೂಟಿ ಮಾಡಿ ನಮಗೂ ರಗಡಾಗಿತ್ತು. ಸಂಡೇ ಒಬ್ಬರ ಜೊತೆ ಹಾಕೊಂತ ಕುಂತಿದ್ದೆವು. ಅಂತಾದ್ರೆ ಸಂಡೇ ಬಂದೇ ಬಿಡ್ತು ನೋಡ್ರಿ. ಇವ ನಮ್ಮ ಅಜ್ಜಿ ಚೇತನ್ ಅಂತೇಳಿ. ಚಾ ಹೇಳೋ. ಇವತ್ತು ನಾವು ಹೊಂಟೀವಿ ತಿರ್ಗಾಡಕ ಹರಿಗಾಡಕ. ಇವತ್ತು ಒಂದಿನ ಸುತ್ತಾಡ. ಮತ್ತ್ಯಾಕೆ ತಡ ಮಾಡೋದು, ಬರ್ರಿ ಇವತ್ತಿನ ವಿಡಿಯೋ ಚಾಲೋ ಮಾಡೋನು. ನಾವು ಎಷ್ಟಂತ ಒಂದೇ ಥರ ಡ್ರೆಸ್ ಹಾಕೊಂಡು ಅದೇ ಡ್ಯೂಟಿ ಮಾಡೋದು. ಎಷ್ಟು ಮಾಡಿದ್ರು ಅದ ಕಂಬ ಹತ್ಬೇಕು, ಕಾರ್ಬನ್ ತೆಗಿಬೇಕು, ಅವಾಗ ಅಷ್ಟು ಕರೆಂಟ್ ಓಡಿಸ್ಕೋಬೇಕು. ಇಷ್ಟೇ ಅನ್ರಿ ಜೀವನ. ಈ ಕೆಲಸದ ಒತ್ತಡದೊಳಗೆ ಒಂದು ದಿವಸ ಫ್ರೀ ಮಾಡ್ಕೊಂಡ ಸುತ್ತಾಡಕ್ಕೆ ಹೋಗ್ಬೇಕ್ರಿ. ಯಾಕಂದ್ರೆ ವೆರೈಟಿ ಫೀಲ್ ಮಾಡ್ಬೇಕು ಮನುಷ್ಯ. ಅಂದಡ ಕೆಲಸ ಮಾಡಕ್ಕೆ ಜೋಶ್ ಇರ್ತೈತಿ, ಹುಮ್ಮಸ್ ಇರ್ತೈತಿ. ಅದಕ್ಕೆ ನಾವು ಮುಂಜಾನೆ ತಿಂಡಿ ತಿಂದು ಫುಲ್ ತಿಂಡಿಲಿ ತಿರ್ಗಾಡಕ್ಕೆ ಬಂದುಬಿಟ್ಟಿವಿ. ಅದೇ ತಿಂಡಿಲಿ ನಿಮ್ಗೊಂದು ತಿಂಡಿ ಮಾತು ಹೇಳ್ತೀನಿ ಕೇಳಿಲ್ಲ. ನಮ್ಮ ಹುಡುಗರು ತಿಂಡಿ ಹೆಂಗಿರ್ತೈತಿ ಅಂದ್ರೆ, ಪೆಟ್ರೋಲ್ ಹಾಕಿ ರೊಕ್ಕ ವೇಸ್ಟ್ ಮಾಡಬೇಡ್ರಿ, ಮನಿ ಸೇವ್ ಮಾಡ್ರಿ ಅಂತ ಎಲೆಕ್ಟ್ರಿಕ್ ಬೈಕ್ ಲಾಂಚ್ ಮಾಡಿದ್ರೆ ನಮಗೆ ಅದೆಲ್ಲ ನಡೆಯಂಗಿಲ್ಲ. ಈ ಎಲೆಕ್ಟ್ರಿಕ್ ಬೈಕ್ ಐತೆ ಸಪ್ಲದ ಹೋಗೋದು ಬರೋದು ಅಂದ್ರೆ ಇನ್ನೂ ಆಗಂಗಿಲ್ಲ. ನಮಗೆ ಬೈಕ್ ಅಂದ್ರೆ ಹೆಂಗಿರ್ಬೇಕಂದ್ರೆ ಹಂಗೆ ಪಡ್ ಅಂತಿರ್ಬೇಕು. ಹಾದ್ಯಾಗ ಹೊಟ್ರೆ ಊರ್ ಮಂದಿಲ್ಲ ಹೌ ಹಾರಿ ನೋಡ್ತಿರ್ಬೇಕು. ಆಗಲ್ದ ಮಂದಿಲ್ಲ ಉರ್ಕೊಂಡ್ ಸತ್ತು ಬಿಡ್ಬೇಕು. ಹಿಂಗಿರ್ಬೇಕು ನಮಗೆ ಬೈಕ್ ಅಂದ್ರೆ. ಇದಕ್ಕಂತಾರ ನೋಡ್ರಿ ತಿಂಡಿ ಅಂತೇಳಿ. ಅದ್ರಾಗೂ ಒಣ ತಿಂಡಿ ಅಂತಾರ. ಇವಾಗ ನೀವೆಲ್ಲ ಅನ್ಕೊಳತಿರ್ಬೇಕು, ನೀವು ಅವಾಗಿಂದ ಬರೀ ಮಾತೇ ಹೇಳ್ತಾನೆ, ಏನ್ ಜಾಗದ ತೋರಿಸ್ತಾನೋ ಇಲ್ಲೋ ಅಂತೇಳಿ. ಬರ್ರಿ ನಿಮಗೂ ತೋರ್ಸೋದ್ ಏನೈತಿ, ಅವನ ಜಾಗ ಸಮೇತ ಎಲ್ಲ ತೋರ್ಸಿ ಬಿಡು ಇವತ್ತು. ಅಂದಂಗ ಇವತ್ತು ನಾವು ಹೊಂಟೀವಿ ಅಂಬೋಲಿಗೆ. ಬರೀ ಅಂಬೋಲಿ ಅಷ್ಟೇ ಅಲ್ರಿ, ಹೋಗೋ ಹಾದಾಗ ಯಾವ ಸಿಗ್ತಲ್ಲ ಅವನು ಒಂದ್ ರೌಂಡ್ ಹಾದಾಗ ಹೋಗೋದ. ಅಪರೂಪಕ್ಕೆ ನಾವು ಒಂದಿನ ತಿರ್ಗಾಡ್ಬೇಕಂತ ಹೊರಗೆ ಬಂದಿರ್ತೀರಿ. ಆಮೇಲೆ ಹೋಗೋ ಹಾದಾಗಿಂದ ಆ ಪ್ಲೇಸ್ ಮಿಸ್ ಆಯ್ತು, ಈ ಪ್ಲೇಸ್ ಮಿಸ್ ಆಯ್ತು ಅಂತೇಳಿ ಆಮೇಲೆ ಫೀಲ್ ಆಗ್ಬಾರ್ದಲ್ಲ. ಅದಕ್ಕೆ ಒಟ್ಟು ಹಾದಾಗ ಯಾವ್ಯಾವ ಹೊತ್ತಲ್ಲ ಒಂದು ಕಡೆಯಿಂದ ನೋಡಿ ಬಿಡೋದು. ನೋಡ್ರಿ ಸಣ್ಣ ಹಾದಾಗ ಬಸ್ ಒಂದು ಬಂತ. ಸಣ್ಣ ರೋಡ್ನಾಗ ಬಸ್ ಬಂದ್ರ ಅವನವನ ಮೈ ಮೇಲೆ ಯಮನ ಬಂದಂಗ ಆಕೈತಿ. ನೋಡ್ರಿ ನಮ್ ದೋಸ್ತರ ಆ ಹುಡುಗನ್ ಏನೋ ಕೇಳತ್ತಾರ. ನನಗೂ ಏನ್ ಗೊತ್ತಾಗೋತು, ಮೇ ಬಿ ಯಾವ್ರಂತ ಕೇಳದಿರ್ಬೇಕ ಅವಂದ. ನೀವು ಯಾವ್ರರು? ಯಾವ್ರರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವ ನಮ್ಮ ಮನೆ ಬರಕಿಲ್ವ? ಆ ಹುಡುಗನ್ ಜೊತೆ ಕಷ್ಟ ಸುಖ ಮಾತಾಡ್ಕೊಂಡ್ ನಾವ ಹಂಗ ಮುಂದ್ ಬಂದ್ರಿ. ಮುಂದ್ ಬಂದ್ಕೊಂಡ ವರ್ನಾರ್ ಬಟ ಭಾರಿ ಜೋರ್ ಐತ್ರಿ. ಮಳಿ ಬಾಕೆಟ್ ಬಿಡತ್ತಿತ್ತು. ಬಡಿತಿಗೆ ಮುಂದಿನ ಹಾದಿ ಕಾಣೋತಾಗಿತ್ತು. ಫುಲ್ ಮಂಜಾಗ್ಬಿಟ್ಟಿತ್ತು. ನಮ್ ದೋಸ್ತ ಎತ್ತರ ಗಟ್ರಕ್ ಹೊಡೆದ್ಗಿದ್ದಾನತಾನು ಅಂಜಿಕೆ ಒಳಗಿತ್ತು ನನಗ. ಈ ಜಾಗ ನೋಡಿ ನಮಗ ಅನ್ಸಿದ್ ಒಂದರಿ, ಒಂದಿನ ತಿರ್ಗಾಡಕ್ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಸತ್ತಿತ್ತು. ನೋಡ್ರಿ ಹೆಂಗೈತಿ ಜಾಗ, ಮಸ್ತ್ ಐತಲ್ಲ. ನೋಡ್ರಿ ಈ ಜಾಗದ ಹೆಸರ ಪಾರ್ಗಡ ಅಂತ ಹೇಳಿ. ಬೆಳಗಾವದಿಂದ 60 ಕಿಲೋಮೀಟರ್ ದೂರದಾಗೈತಿ. ಈ ಮಾನ್ಸೂನ್ ಸೀಸನ್ದಾಗ ತಿರ್ಗಾಡಕ್ ಮಾತ್ರ ಮಸ್ತ್ ಐತಿ. ನೋಡಿ ಇಲ್ಲ ಯಾವ್ದೋ ಪ್ಲೇಸ್ ಐತಿ ನೋಡಾಕ ಬಂದ್ಬಿಟ್ಟಿವಿ. ಆದ್ರೂ ಮಸ್ತ್ ಮಜಾ ಐತಿ. ಚಪ್ಪಲಿ ದೋಸ್ತ ಯೂಸ್ ಮೀ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನಮ್ಮನ್ನ ನೋಡಿ ಡಸ್ಟ್ಬಿನ್ ಭಯಕ್ಕೆ ಹತ್ತಿ ಬಿಟ್ಟಿತ್ತು. ಹೋಗ್ಲಿ ಬಿಡ ಅಂತ ಅದಕ್ಕೂ ಒಂಚೂರು ಸಮಾಧಾನ ಮಾಡಿ ನಾವು ಗುಡ್ಡ ಹತ್ತಕ್ಕೆ ಬಂದ್ಬಿಟ್ವಿ. ಅವನು ನನಗಂತೂ ಸಾಕಾಗಿ ಹೋತು. ಬೆಳಿಗ್ಗೆ ಬರೀ 2 ದೋಸೆ ತಿಂದಿದ್ನಿ. ಇಷ್ಟೆಲ್ಲ 10 ಐತಿ ಅಂತ ಗೊತ್ತಿದ್ರ ಇನ್ನೂ 2 ತಿಂದ ಮತ್ತೊಂದು 2 ಕಟ್ಕೊಂಡ್ ಬಂದ್ಬಿಡ್ತೀನಿ. ಹಸು ಆದಂಗ ಒಂದು ತಿನ್ನಾಕ ಬೇಕ್ರಲ್ಲ. ಮತ್ತೆ ಇಂಥ ಟೈಮ್ದಾಗೆಲ್ಲ ಏನ್ ಮಾಡೋದು, ಎಲ್ಲಿ ಹುಡುಕ್ಯಾಡೋದು? ಹಂಗೂ ಹಿಂಗೂ ಗುದ್ದಾಡಿ ತ್ರಾಸ್ ತಗೊಂಡ ಗುಡ್ಡ ಅಂತೂ ಹೈತಿ ಬಿಟ್ಟು. ಇಲ್ಲಿ ಮ್ಯಾಗ ಒಂದೇನೋ ವ್ಯೂ ಪಾಯಿಂಟ್ ಐತಿ ಅಂತ ನೋಡೋಣ ಬರ್ರಿ. ನಮ್ಮ ಚಪ್ಪಲಿ ದೋಸ್ತ ವ್ಯೂ ಪಾಯಿಂಟ್ ತೋರ್ಸ್ಕೊಂಡ್ ಅಷ್ಟು ದೂರ ನಡ್ಸ್ಕೊಂಡ್ ಹೊರಕ ಮುಂದೆ ಎಲ್ಲೂ ಸಿಗಲ್ತು. ಬರ್ರಿ ನೋಡೋಣ ಎಲ್ಲಿ ಬರೈತಿ. ಅವಾಗ ನಿಮ್ಗೊಂದ ಜಾಗ ತೋರ್ಸಿನ್ರಿಲೆ, ಅದ ಜಾಗನ ಇಲ್ಲಿಂದ ನೋಡ್ಬೇಕು ನೋಡ್ರಿ. ಅಲ್ಲಿಕ್ಕಿಂತ ಮಸ್ತ್ ಕಂದೈತಿ. ನೀವು ಒಂದ್ಸಲ ನೋಡಿ ಕಣ್ಣು ತುಂಬ್ಕೊಂಡ್ ಬಿಡ್ರಲೆ. ಅದೇನೋ ಅಂತಾರಲ್ಲ, ಇದೇ ಸ್ವರ್ಗ ಹಂಗೈತ್ ನೋಡ್ರಿ. ನಿಮಗೆ ಇಲ್ಲಿಂದ ವ್ಯೂ ತೋರಿಸ್ಬೇಕಂತ ನಾನು ಟ್ರೈ ಮಾಡೀನಿ. ಆದರೆ ಅದೇನು ಕೆಲಸ ಕೊಡಲಿಲ್ಲ. ಯಾಕಂದ್ರೆ ಈ ಮಂಜು ಬಂದು ಎಲ್ಲ ಕೇಳಿಸಿಟ್ಬಿಡ್ತಿ. ನೋಡ್ರಿ ನಾವು ಬರುವಾಗ ಇಲ್ಲದ ಮಂಜ ಈಗೆಲ್ಲ ಫುಲ್ ಕವರ್ ಆಗಿಬಿಟ್ಟೈತಿ. ಇಲ್ಲಿಂದ ವ್ಯೂ ಕಾಣಂಗಿಲ್ಲ, ಇನ್ನೂ ಕಾಣಂಗಿಲ್ಲ ಇಲ್ಲಿಂದ. ಈ ಮಂಜು ಸರಿತೈತಿ ಅಂಥೇಳಿ ಎಷ್ಟೋ ತನಕ ವೇಟ್ ಮಾಡೀವ್ರಿ. ಮಗಂದು ಅದೇನು ಕೆಲಸ ಕೊಡಲಿಲ್ಲ. ಹೆಂಗಿದ್ರು ಇಲ್ಲಿ ಮಠ ಬಂದೀವಿ, ಸುಮ್ಮನೆ ಯಾಕೆ ಹಂಗೆ ಹೋಗೋದು? ಬರ್ರಿ ಒಂದು ರೌಂಡ್ ಫೋಟೋಶೂಟ್ ಚಾಲು ಮಾಡೇ ಬಿಡ್. ನಾವು ನಮ್ಮ ಹುಡುಗರದು ಗೊತ್ತಲ್ಲ, ಎಲ್ಲಿ ಹೊರ ಫೋಟೋ ಮಾತ್ರ ಬಿಡಂಗಿಲ್ಲ ನಾವು. ಮಚ್ಚಿ ಶಾರುಖ್ ಖಾನ್ ವಾಲಿ ಪೋಸ್. ಮಚ್ಚಿ ಶಾರುಖ್ ಖಾನ್ ಬೆಳಗ್ಗೆ ಬಂದಂಗ ಆತ. ಅಲ್ಲಿಂದ ಬರುವಾಗ ಒಂದು ಹನುಮಪ್ಪನ ಗುಡಿ ಹತ್ತೈತಿ. ಇದ ನೋಡ್ರಿ ಆ ಗುಡಿ. ನಾವು ಹನುಮಪ್ಪಗೆ ಒಂದು ನಮಸ್ಕಾರ ಮಾಡಿ
ಜೈ ಬಜರಂಗ್ ಬಲಿ ಅಂತ ಹೇಳಿ ಇಲ್ಲಿಂದ ಜಾಗ ಬಿಟ್ಟವ್ರಿ. ಗಾಡಿ ತೆಗ್ರಿ ಬಡ ಬಡ. ಹಾ ಬರೀ ಮಾತಾಗತ್ತವ ನಿಮ್ಮ ಮುಂದಿನ ಪ್ಲೇಸಿಗೆ ಹೋಗ್ಬೇಕಿನ್ನ. ನೋಡ್ರಿ ನಮ್ಮ ಥರ ಎಷ್ಟೋ ಜನ ತಿರ್ಗಾಡಕ್ಕೆ ಬಂದು ಬಿಟ್ಟಾರ. ಅಂತಂದ್ರೆ ಇವತ್ತು ಸಂಡೇ ಬೇರೆ ಐತಿ. ಅವನವ್ನು ಕೇಳಿರೇನ ಫುಲ್ಲು ಮಂದಿಯೋ ಮಂದಿ, ಎಲ್ಲ ನೋಡಿದ್ರು ಬರೀ ಮಂದಿ ಐತಿ. ನಾವು ಅಲ್ಲಿಂದ ಮುಂದೆ ಬರುವಾಗ ನೋಡ್ರಿ ವ್ಯೂ ಈ ಥರ ಕಾಣ್ತೈತಿ. ಆದರೂ ಒಂಥರ ಮಸ್ತ್ ಐತ್ರಿ. ನಮಗೂ ಭಾಳ ಹೊತ್ತಿಂದ ಜಲಪಾತ ತಡ್ಕೊಂಡು ಸಾಕಾಗಿ ಹೋಗಿತ್ತು. ಸುತ್ತಮುತ್ತ ಯಾರೂ ಇರಲಿಲ್ಲ. ಅದಕ್ಕೆ ಒಂದು ರೌಂಡ ಕೇಳ್ಬಾರ್ದ್ರೆ ಹಿಂಗೆಲ್ಲ ಏನಂತೇಳಿ ತಿಳ್ಕೊಂಬಿಡ್ಬೇಕ. ಇಲ್ಲಿ ಇನ್ನೊಂದು ಯಾವುದೋ ಹಿಡನ್ ಫಾಲ್ಸ್ ತೋರಿಸ್ತೇನೆ ಅಂತ ಹೇಳಿ ಕಾಡ್ನಾಗ ಕರ್ಕೊಂಡು ಹೊಂಟು ಬಿಟ್ಟಾರು. ನೋಡಿ ಮಳಿ ಒಟ್ಟ ಬಿಡುವಂಗ ಕಾಣೋತ್ತ. ಗಾಡಿಲೇ ತರಬೇಕು. ಪ್ರೈವೇಟ್ ಪ್ರಾಪರ್ಟಿ ಇದು ನಮ್ಮ ಎಣ್ಣೆ ತುಡುಗ್ಲೆ ಬಂದೀವಿ. ನಮ್ಮ ಎಣ್ಣೆ ಮನೆ ಇದೇ ನೋಡ್ರಿ ನಮ್ಮ ಅಜ್ಜನ ಮನೆ. ನೋಡ್ರಿ ಅಜ್ಜಾನ್ ಮನಿ. ಭಾರಿ ಎಕ್ಸೈಟ್ ಆಗೀನಿ. ಈ ಕಾಡ್ನಾಗ ಒಂದು ಸ್ವಲ್ಪ ದೂರ ನಡ್ಕೋತ ಬಂದ್ರೆ ಫಾಲ್ಸ್ ಸಿಗ್ತೈತ್ರಿ. ನೀವು ಕೇಳಿಸ್ಕೋಬೋದು ಸೌಂಡ್ ಹೆಂಗೈತಿ. ನೋಡಕ್ಕೆ ಇನ್ನೂ ಎಲ್ಲೆಲ್ಲಿ ಹೋಗ್ಬೇಕು. ಹಾ ಮಚ್ಚೆ ಕರ್ಕೊಂಡು ಹೋಗ್ತಾರ. ನಾನು ನೋಡ್ರಿ ಖುಷಿ ಪಡೆಯೋ ಅಮಲಿನೊಳಗೆ ಈ ಮನುಷ್ಯ ಕಾಡು ಕಡ್ದನ್ನ ನಾಡು ಮಾಡ್ಕೊಂಡ. ಆದ್ರೆ ನಿಜವಾದ ಖುಷಿ ಸಿಗೋದು, ನಿಜವಾದ ನೆಮ್ಮದಿ ಸಿಗೋದು ಈ ಪ್ರಕೃತಿ ಒಳಗೆ ನೋಡ್ರಿ. ಅದಕ್ಕೆ ನಾವು ಪ್ರಕೃತಿ ಸೌಂದರ್ಯನ ಭಾರಿ ಸಮೀಪದಿಂದ ಸವಿಬೇಕಂತ ಇದೊಂದು ಫಾಲ್ಸ್ ನೋಡಕ್ಕೆ ಬಂದು ಬಿಟ್ಟಿವಿ. ಫಾಲ್ಸ್ ಏನೋ ಸಣ್ಣದೈತ್ರಿ, ಆದ್ರೆ ನಮ್ಮ ಮನಸ್ಸಿಗೆ ಖುಷಿ ಕೊಡೋದ್ರಾಗ ಏನೂ ಕಡಿಮೆ ಮಾಡಲಿಲ್ಲ ಬಿಡ್ರಿ. ಅವನು ಬೆಂಕಿ ಅಂದ್ರೆ ಬೆಂಕಿತ್ತು. ಹಂಗೆ ನೀವು ಒಂದ್ಸಲ ಕಣ್ಣು ಹಾಸಿ ಬಿಡ್ರಲೆ. ಫಾಲ್ಸ್ ನೋಡುದು ಬಿಟ್ಟ ಫೋಟೋ ಪೋಸ್ ಕೊಡ್ಕೋತ ನಿಂತಾರ. ನಮ್ಮ ಅಚ್ಚಿಗೆ ಒಂದಿನ ಚಿಂತೆ ಐತೈತಿ. ಮುಂದೆ ನೋಡ್ರಿ ಇಲ್ಲಿ ನಮ್ಮನೆ ಜರ್ರಾಡ್ಕೋತ ಹೇಳ್ಕೊತ ಹೊಂಟಾರ. ಈ ಕಲ್ಲುಗಳು ನೋಡಾಕಷ್ಟ ಹಿಂಗದಾವ್ರಿ. ಅವನು ಕೆಟ್ಟ ಕಾಲು ಜೇರಿತಾವ. ತೆಪ್ಪಿ ಏನ್ರ ಬಿದ್ರೆ ನೀರಾಗ ಹರ್ಕೊಂಡು ಹೋಗ್ಬೇಕಾಗಿತ್ತು. ನಮ್ನಿ ಅದಾವ್ರಿ ಕಲ್ಲುಗಳು. ಒಟ್ಟು ನೋಡ್ಕೊಂಡು ಹಂಗೆ ಸಮಾಧಾನಲೇ ಹೋಗ್ಬೇಕ್ರಿ, ಇಲ್ಲಾಂದ್ರೆ ಕೈಯೋ ಕಾಲೋ ಮುರ್ಕೋಬೇಕಾಕೈತಿ. ನಾವು ಆ ಸಣ್ಣ ಫಾಲ್ಸ್ ನೋಡ್ಕೊಂಡು ಮೇಲೆ ಹತ್ತಿ ಬಂದ್ರಿ. ತಂದಿದ್ದು ಬಿಸ್ಕಿಟ್ ಎಲ್ಲ ಹಾದ್ಯಾಗ ಖಾಲಿಯಾಗಿದ್ದು ಭಾಳ ಕೆಟ್ಟ ಹೊಟ್ಟೆ ಹಸಿದಿತ್ತು. ಮೊದಲು ಏನ್ರ ತಿನ್ನಕ್ಕೆ ಸಿಕ್ಕರೆ ಸಾಕಾಗಿತ್ರಿ. ಇಲ್ಲೊಂದು ಕಡೆ ಬಂದು ಊಟ ಮಾಡ್ಬೇಕಂದ್ರೆ ಅವನವನು ಊಟ ಇಲ್ಲ ಅಂದ್ರಿ ಹೋಗ್ಲಿ ಬಿಡತ್ತ ಒಂದೊಂದು ಸಿಂಗಲ್ ಚಹಾ ಕುಡ್ದು ನಮ್ಮ ಹೊಟ್ಟಿಗೂ ಕಮ್ಮಿ ಬತ್ತು. ಆದ್ರೆ ಕಣ್ಣಿಗೇನು ಕಮ್ಮಿ ಆಗ್ಲಿಲ್ಲ ಬಿಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ಇವೇನಾ ಬರೀ ಅಂಬೋಲಿ ಅಂತೇಳಿ ಮತ್ತೊಂದು ಬೇರೆ ಬೇರೆ ಯಾವ್ದಾದ್ರು ಪ್ಲೇಸ್ ತೋರ್ಸತ್ತಾರ ಅಂತ ಅನ್ಕೋಬೇಡ್ರಿ. ಅಂಬೋಲಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ ರೀ. ಅಲ್ಲಿ ತನಕ ತಿಂದು ಉಂಡು ಆರಾಮಿರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗುಣ್ರಿ. ಜೈ ಕರ್ನಾಟಕ ಮಾತೆ.